ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ತೋಟಗಾರಿಕಾ ಬೆಳೆಗಳಲ್ಲಿ ಎರಡು ಮುಖ್ಯವಾದಂತಹ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಅಭ್ಯಾಸ ಮಾಡೋಣಂತೆ. ತೋಟಗಾರಿಕಾ ಬೆಳೆಗಳ ಪರಿಚಯ ಮಾಡುವಾಗ ನಾವು ಇವು ಇತರ ಬೇಸಾಯ ಬೆಳೆಗಳು ಅಥವಾ ಇತರ ಆಹಾರ ಧಾನ್ಯ ಬೆಳೆಗಳಿಗೂ ತೋಟಗಾರಿಕಾ ಬೆಳೆಗಳಿಗೂ ವ್ಯತ್ಯಾಸವನ್ನು ಹೇಳ್ತಾ ಇದ್ವಿ. ಅದರಲ್ಲಿ ಏನು ಕೇಳಿದರೆ, ತೋಟಗಾರಿಕಾ ಬೆಳೆಗಳಿಗೆ ಎರಡು ಮುಖ್ಯವಾದಂಥ ಬೇಸಾಯ ಕ್ರಮಗಳು ಇವೆ. ಅವು ಇತರ ಆಹಾರ ಧಾನ್ಯ ಬೆಳೆಗಳಿಗೆ ಇಲ್ಲ ಅಂತ. ಅದು ಒಂದು ಆಕಾರ ಕೊಡೋದು ಟ್ರೈನಿಂಗ್, ಇನ್ನೊಂದು ಚಾಟ್ನಿ ಮಾಡೋದು ಪ್ರೂನಿಂಗ್ ಅಂಥೇಳಿ. ಇವುಗಳು ಯಾಕೆ ಬೇಕು, ಇವುಗಳು ಎಷ್ಟು ವಿಧ ಇದೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಂದು ಕಲಿಯೋಣಂತೆ. ನಾವೊಂದು ಯಾವುದೇ ಬೆಳೆ ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು, ಜೀವಿಗಳನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ಒಂದು ಎತ್ತನ್ನು ತಗೊಳ್ಳಂತೆ, ಇದನ್ನು ಕ್ರಮಬದ್ಧವಾಗಿ ಅದನ್ನು ಒಂದು ತರಬೇತಿಗೊಳಿಸಿದಾಗ ಅದನ್ನು ಒಂದು ಎತ್ತಿನ ಗಾಡಿ ಎಳಲಿಕ್ಕೆ ಉಪಯೋಗಿಸ್ಬೋದು ಅಥವಾ ಅದನ್ನು ಒಂದು ಉಳುಮೆ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಆದರೆ ಅದನ್ನು ಏನೂ ಅದಕ್ಕೆ ತರಬೇತಿ ಕೊಟ್ಟಿಲ್ಲ ಅಂದರೆ ನೀವು ಹೇಳ್ದಂಗೆ ಕೇಳೋದು. ಅದೇ ಒಂದು ನಾಯಿಯನ್ನು ತರಬೇತಿಗೊಳಿಸಿದರೆ ಅದನ್ನು ಒಂದು ಕಳ್ಳರನ್ನ ಹುಡುಕ್ಲಿಕ್ಕೆ ಸಹಿತ ಉಪಯೋಗಿಸ್ಬೋದು. ಅದನ್ನು ತನ್ನ ಒಂದು ಯಜಮಾನ ಹೇಳ್ದಂಗೆ ಕೇಳುತ್ತೆ. ಅದೇ ಬೀದಿ ನಾಯಿಗಳಿಗೂ ಯಾರು ಹೇಳಿದ್ದನ್ನು ಕೇಳಿದ್ರು. ಇದೇ ರೀತಿ ಗಿಡಗಳು ಸಹಿತ ಅದರಷ್ಟಕ್ಕೆ ಅದನ್ನು ಬೆಳಲಿಕ್ಕೆ ಬಿಟ್ಟರೆ ಅದು ತನ್ನ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಬೆಳೀತದೆ, ಬೆಳಕೆ ಎಲ್ಲಿ ಸಿಗುತ್ತೋ ಅಲ್ಲಿ ಬೆಳೀತದೆ. ಅದು ಸರಿಯಾದ ಕ್ರಮದಲ್ಲಿ ಹೂವನ್ನಾಗಲಿ ಅಥವಾ ಫಲವನ್ನಾಗಿ ಕೊಡುವಂಥ ಸಾಧ್ಯತೆ ಇಲ್ಲ. ಉದಾಹರಣೆಗೆ ನೀವು ನೋಡಿರ್ಬೋದು, ಕಾಡಿನಲ್ಲಿ ಬೆಳೆದಂತಹ ಮಾವಿನ ಗಿಡಗಳು, ಅವು ಫಲ ಬಂದರೂ ಬಂತು, ಅಥವಾ ಒಂದು ಭಾಗದಲ್ಲಿ ಬರ್ಬೋದು, ಮತ್ತೊಂದು ಭಾಗದಲ್ಲಿ ಹೂ ಬರದೇ ಇರ್ಬೋದು. ಸೊ ಆದರೆ ನಾವು ಒಂದು ಉದ್ದೇಶದಿಂದ ಬೆಳೆದಾಗ ಅವು ನಮಗೆ ಹೆಚ್ಚಿನ ಒಂದು ಫಲ ಕೊಡಬೇಕು. ಆ ಕಾರಣದಿಂದ ಅವುಗಳಿಗೆ ಆಕಾರ ಕೊಡೋದು ಅಥವಾ ಟ್ರೈನಿಂಗು ಅಥವಾ ಅವುಗಳಿಗೆ ಏನಿದೆಯಲ್ಲ ಸರಿಯಾದ ಕ್ರಮದಲ್ಲಿ ಬೆಳೆಯುವಂಥ, ಕ್ರಮಬದ್ಧವಾಗಿ ಬೆಳೆಯುವಂತೆ ಮಾಡೋದು ಅವಶ್ಯಕತೆ ಇದೆ. ಸೊ ಅದೇ ರೀತಿ ನಾವೀಗ ಉದಾಹರಣೆ ನಮ್ಮ ಕೂದಲು ಅಂತ ಇಟ್ಕೊಳ್ಳುತ್ತೆ, ಇದನ್ನು ಹಾಗೆ ಬಿಟ್ಟರೆ ಹೇಗಾಗುತ್ತೆ, ಅದನ್ನು ಕ್ರಮಬದ್ಧವಾಗಿ ಕಾಲಕ್ಕೆ ಅದನ್ನು ಕತ್ತರಿಸಿಂದ ಏನಾಗುತ್ತೆ. ಸೊ ಇದೇ ರೀತಿಯಲ್ಲಿ ಗಿಡಗಳಿಗೆ ಸಹಿತ ಕೆಲವೊಂದು ಗಿಡಗಳಿಗೆ ಅವುಗಳ ರೆಂಬೆಗಳನ್ನು ಕತ್ತರಿಸೋದ್ರಿಂದ ಅವುಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಈ ಎರಡು ಒಂದು ಬೇಸಾಯ ಕ್ರಮಗಳನ್ನು ಅಭ್ಯಾಸ ಮಾಡೋದು ನಮ್ಮ ಇಂದಿನ ಒಂದು ಪಾಠದ ಉದ್ದೇಶ. ಈಗ ಮೊದಲನೇದಾಗಿ ನಾವು ಆಕಾರ ಟ್ರೈನಿಂಗ್ ಬಗ್ಗೆ ಕಲಿಯೋಣಂತೆ. ಈಗ ಹೇಳ್ದಂಗೆ ಒಂದು ಗಿಡದ ಬೆಳವಣಿಗೆಯನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಒಂದು ಬೆಳೆಯುವಂತೆ ಮಾಡಲಿಕ್ಕೆ ಇದಕ್ಕೆ ಮಾಡ್ಬೋದಂಥದ್ದು ಅವುಗಳ ಕೊಂಬೆಗಳನ್ನು ನಿಯಂತ್ರಣ ಮಾಡೋದು ಅಥವಾ ಕೊಂಬೆಗಳನ್ನು ಬಾಗಿಸುವುದು ಅಥವಾ ಇದು ಒಂದು ಹಂದರದಲ್ಲಿ ಬೆಳೆಯುವಂತೆ ಮಾಡೋದು, ಇವೆಲ್ಲನೂ ಒಟ್ಟಾರೆ ಸೇರಿ ನಾವು ಏನಂತೀವಿ, ಟ್ರೈನಿಂಗ್ ಅಂತೀವಿ. ಅಥವಾ ಇದನ್ನು ಹಬ್ಬಿಸುವ ವಿಧಾನ ಅಂತೀವಿ. ಇದು ಬಹಳಷ್ಟು ಹಣ್ಣಿನ ಬೆಳೆಗಳಲ್ಲಿ ಅವಶ್ಯಕ. ಇದು ಸಾಧಾರಣವಾಗಿ ಒಂದು ಗಿಡದ ಪ್ರಾರಂಭಿಕ ಹಂತದಲ್ಲಿ, ಅಂದರೆ ಒಂದು ನಾಟಿ ಮಾಡಿದಿಂದ ಮೊದಲ 5 ಅಥವಾ 6 ವರ್ಷದಲ್ಲಿ ಮಾಡುವಂತಹ ಒಂದು ಹೇಳ್ತೀವಲ್ಲ, ಗಿಡವಾಗಿ ಬಾಗಿದ್ದು ಮರವಾಗಿ ಬಾಗಿತ್ತು ಅಂತ, ಅಂದರೆ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಇದ್ರ ಉದ್ದೇಶ ಏನು? ಈಗ ಹಿಂಗೆ ಮಾಡಿದ್ರೆ ಏನು ಲಾಭ ಇದೆ ನಮಗೆ ಅಂತಂದರೆ, ಮೊದಲನೇದಾಗಿ ಒಂದು ಗಿಡಕ್ಕೆ ಬಲಿಷ್ಠವಾದಂಥ ಚೌಕಟ್ಟನ್ನು ಕೊಡೋದು ಉದ್ದೇಶ. ಮುಖ್ಯವಾದ ಉದ್ದೇಶ ಅಂದರೆ ನಾವು ಬೆಳೆಸಿದಂಥ ಗಿಡ, ಯಾಕೆಂದರೆ ಇದು 1-2 ವರ್ಷ ಬದುಕುವಂಥ ಗಿಡಗಳಲ್ಲ, 40, 50, 100 ವರ್ಷ ಬದುಕುವಂಥ ಗಿಡಗಳಿಗೆ ಒಂದು ಚೌಕಟ್ಟು. ಈಗ ನಾವು ಮನೆ ಕಟ್ಟುವಾಗ ಪ್ರಾರಂಭದಲ್ಲಿ ಏನು ಮಾಡ್ತೀವಿ, ಒಂದು ಫೌಂಡೇಶನ್ ಹಾಕ್ತೀವಿ, ಅದರ ನಂತರ ಅದಕ್ಕೆ ಪಿಲ್ಲರ್ಸ್ ಹಾಕ್ತೀವಿ, ಇವು ಫ್ರೇಮ್ ವರ್ಕ್ ಅಂತೀವಿ. ಇದ್ರ ಮೇಲೆ ನಾವು ಇಟ್ಟಂಗಿ ಕಟ್ಟು ಮುಂದೆ ಪ್ಲಾಸ್ಟರ್ ಮಾಡಿ ಒಂದು ಮನೆ ಕಟ್ಟೋದು, ಅದು ಮುಂದೆ ಚೆನ್ನಾಗಿ ಕಾಣುತ್ತೆ. ಆದರೆ ಮುಖ್ಯವಾಗಿ ಇರುವಂಥದ್ದು ಆ ಬಲಿಷ್ಠವಾದಂಥ ಚೌಕಟ್ಟು. ಇದೇ ರೀತಿ ಗಿಡಗಳಿಗೆ ಮುಂದೆ ಅವು ಫಲ ಕೊಡೋದಿರ್ಬೋದು, ಬೆಳವಣಿಗೆ ಹೋಗೋದು, ಎಷ್ಟು ದೊಡ್ಡ ಆಗಬೇಕು, ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಮಾಡಿದಂಥ ಚೌಕಟ್ಟು ಮುಖ್ಯ ಆಗುತ್ತೆ. ಈ ಚೌಕಟ್ಟನ್ನು ಕೊಡುವಂಥದ್ದೇ ನಮ್ಮ ಟ್ರೈನಿಂಗಿನ ಉದ್ದೇಶ ಅಥವಾ ಈ ಒಂದು ಹಬ್ಬಿಸುವಂಥ ಗಿಡವನ್ನು ಹಬ್ಬಿಸಲಿಕ್ಕೆ ಮಾಡುವಂಥ ಎಲ್ಲ ಕೆಲಸಗಳ ಉದ್ದೇಶ. ಇನ್ನು
ಗಿಡ ತನ್ನಷ್ಟಕ್ಕೆ ತನ್ನ ಬೆಳೆದಾಗ ಹೇಗೆ ಬೇಕು ಕೊಂಬೆ ಬೆಳೀತದೆ, ಅದು ಒತ್ತೊತ್ತಾಗಿ ಬೆಳೀತದೆ. ಒತ್ತೊತ್ತಾಗಿ ಬೆಳೆದಾಗ ಅವು ಸಾಕಷ್ಟು ಪ್ರಮಾಣದಲ್ಲಿ ಬೆಳಕು ಬರಲಿಕ್ಕಿಲ್ಲ. ಸೊ ಈ ಅಂತಹ ಕೊಂಬೆಗಳು ಬಾರದೇ ಇರುವಂಥದ್ದನ್ನು ಮಾಡಿದೆ ಅಥವಾ ಅವುಗಳನ್ನು ತಪ್ಪಿಸ್ಲಿಕ್ಕೆ ಕೊಂಬೆಗಳು ನಿಯಮಿತವಾಗಿ ಒಂದು ಬೆಳೆಯಲಿಕ್ಕೆ ಆಗುವಂತೆ ಮಾಡುವಂಥದ್ದು. ಇನ್ನು ಗಿಡಗಳು ಹೆಚ್ಚಿನ ಉತ್ಪಾದನೆ ಮಾಡ್ತವೆ, ಹೆಚ್ಚಿನ ಹೂವು ಕೊಡ್ತವೆ, ಹೆಚ್ಚಿನ ಫಲ ಕೊಡ್ತವೆ ಅಂದರೆ ಯಾವಾಗ ಅವುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳಕಿರಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಬೆಳಕಿರಬೇಕು ಅಂದರೆ ಎಲ್ಲ ಒಂದು ಕೊಂಬೆಗಳ ಮೇಲೆ ಬೆಳಕು ಬೀಳಬೇಕು. ಸೊ ಈ ಏನು ಟ್ರೈನಿಂಗಿನ ಉದ್ದೇಶ, ಗಿಡಗಳ ಎಲ್ಲ ರೆಂಬೆಗಳಿಗೂ ಸಮ ಪ್ರಮಾಣದಲ್ಲಿ ಬೆಳಕು ಮತ್ತು ಗಾಳಿ ಬರುತ್ತೆ. ಗಾಳಿನೂ ಮುಖ್ಯ ಗಿಡಕ್ಕೆ. ಯಾಕೆಂದರೆ ಸರಿಯಾದ ಗಾಳಿ ಬೆಳಕು ಇಲ್ಲ ಅಂತಾದರೆ ಗಿಡಗಳು ಯಾವಾಗಲೂ ರೋಗ ಮತ್ತು ಕೀಟಗಳ ಬಾಧೆಗೆ ತುತ್ತಾಗುವಂಥ ಸಾಧ್ಯತೆ ಇದೆ. ಆ ಕಾರಣದಿಂದ ಈ ಏನು ಟ್ರೈನಿಂಗ್ನ ಉದ್ದೇಶ ಗಿಡದ ಎಲ್ಲ ಭಾಗಗಳಿಗೂ ಸರಿಯಾದ ಬೆಳಕು ಮತ್ತು ಗಾಳಿ ಸಿಗುವಂತೆ ಮಾಡುವಂಥದ್ದು. ಇನ್ನು ನಾವು ಗಿಡಗಳನ್ನು ಬೆಳೆಸಿದಾಗ ನಾವು ಸಾಕಷ್ಟು ಬೇಸಾಯ ಕ್ರಮ ಮಾಡ್ತೀವಿ. ಅದಕ್ಕೆ ಪೋಷಕಾಂಶನ ಒದಗಿಸೋದಿರ್ಬೋದು ಅಥವಾ ಏನು ಕೀಟನಾಶಕ ಅಥವಾ ಶಿಲೀಂಧ್ರನಾಶಕನ ಸಿಂಪರಣೆ ಮಾಡೋದಿರ್ಬೋದು ಅಥವಾ ವಾರ್ಷಿಕವಾಗಿ ಏನು ಅದನ್ನು ಕಟಾವು ಮಾಡುವಂಥದ್ದು, ಇವೆಲ್ಲ ನಮಗೆ ಸುಲಭವಾಗಿ ಆಗ್ತಿರ್ಬೇಕು. ನೀವೇ ಉದಾಹರಣೆ ತಗೊಳ್ಳಿ, ಒಂದು 2 ಮೀಟ್ರ್ ಅದು ನಮ್ಮ ಕೈ ನಿಲ್ಕುವಂಥ ಗಿಡದಲ್ಲಿ ಹಣ್ಣನ್ನು ಕೊಯ್ಯೋದು ಅಥವಾ ಸಿಂಪರಣೆ ಮಾಡೋದು ಇಟ್ಕೊಳ್ಳಿ, ಅಥವಾ ಒಂದು 10 ಮೀಟ್ರ್ ಬೆಳೆದಂಥ ಮರದಿಂದ ಕಾಯಿ ಕೊಯ್ಯೋದಿರ್ಬೋದು, ಸಿಂಪರಣೆ ಮಾಡೋದು ಎಷ್ಟು ಕಷ್ಟ ಆಗ್ಬೋದು ಅಂತ. ಸೊ ಈ ಒಂದು ಬೇಸಾಯ ಕ್ರಮಗಳು ಸುಲಭವಾಗುವಂತೆ ಮಾಡೋದು ಸಹಿತ ನಮ್ಮ ಈ ಒಂದು ಹಬ್ಬಿಸುವಂಥ ಅಥವಾ ಟ್ರೈನಿಂಗಿನ ಉದ್ದೇಶ ಆಗಿರುತ್ತೆ. ಇನ್ನು ಕೆಲವೊಂದು ಸಾರಿ ಗಿಡಗಳು ಏನಾಗುತ್ತೆ, ಎತ್ತರ ಬೆಳೆದಾಗ ಗಾಳಿಗೆ ಮುರಿಯುವಂಥ ಸಾಧ್ಯತೆ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಗಿಡಕ್ಕೆ ಆಗುವಂಥ ಹಾನಿಯನ್ನು ತಪ್ಪಿಸೋದು ಸಹಿತ ನಾವು ಈ ಒಂದು ಟ್ರೈನಿಂಗಿನ ಉದ್ದೇಶ ಆಗಿರುತ್ತೆ. ಇನ್ನು ಕೆಲವೊಂದು ಸಾರಿ ಏನಿರುತ್ತೆ, ಕೆಲವೊಂದು ಗಿಡಗಳಲ್ಲಿ ಉದಾಹರಣೆ ಅಲಂಕಾರಿಕ ಗಿಡಗಳಲ್ಲಿ ನಾವು ಅವುಗಳನ್ನು ಟ್ರೈನಿಂಗ್ ಮಾಡುವಂಥ ಉದ್ದೇಶನೇ ಬೇರೆ. ಅವು ಸುಂದರವಾಗಿ ಕಾಣಬೇಕು, ಬೇರೆ ಬೇರೆ ಆಕಾರವನ್ನು ಕೊಟ್ಟು ಜನರಿಗೆ ಆಹ್ಲಾದಕರಂಥ ಒಂದು ರೀತಿಯಲ್ಲಿ ಕಾಣುವಂಗೆ ಮಾಡಬೇಕು. ಇದು ಸಹಿತ ನಮ್ಮ ಟ್ರೈನಿಂಗ್. ಉದಾಹರಣೆ ನಾವು ಭಾಳಷ್ಟು ಗಿಡಗಳನ್ನು ಅಲಂಕಾರಿಕ ಗಿಡಗಳನ್ನು ಬೇರೆ ಬೇರೆ ಪ್ರಾಣಿಗಳ ರೀತಿ ಮಾಡ್ತೀವಿ, ಅಥವಾ ಅವುಗಳನ್ನು ಕುಬ್ಜ ರೀತಿಯಾಗಿ ಮಾಡ್ತೀವಿ, ಸಣ್ಣದಾಗಿ ಮಾಡ್ತೀವಿ, ಬೋನ್ಸಾಯಿ ಅಂತೀವಲ್ಲ. ಇವೆಲ್ಲ ಟ್ರೈನಿಂಗಿನ ಮೂಲ ತತ್ವದಲ್ಲೇ ಬರುತ್ತೆ. ಟ್ರೈನಿಂಗ್ನಲ್ಲಿ ನಾವು ಮಾಡುವಂಥದ್ದು. ಸೊ ಅವುಗಳನ್ನ ಹೇಳಿದ್ನಲ್ಲ, ಟ್ರೈನಿಂಗ್ನ ಯಾವ್ಯಾವ ರೀತಿ ಮಾಡೋದಕ್ಕೆ ಬಗ್ಗಿಸೋದು ಸಹಿತ ಟ್ರೈನಿಂಗು. ಅದಕ್ಕೊಂದು ದಾರ ಕೊಟ್ಟು ಒಂದು ಕಡೆ ಎಳೆದು ಕಟ್ಟೋದು ಸಹಿತ ಟ್ರೈನಿಂಗ್. ಅಂದರೆ ಹಂಗೆ ಮಾಡೋದ್ರಿಂದ ಆ ಗಿಡ ಆ ದಿಕ್ಕಿನಲ್ಲಿ ಹೋಗುತ್ತೆ. ನಮಗೆ ಯಾವ ದಿಕ್ಕಿನಲ್ಲಿ ಗಿಡ ಬೆಳಿಬೇಕು ಅಂಥೇಳಿ ನಾವೇನು ನಿರ್ಧರಿಸೋದು ಈ ಟ್ರೈನಿಂಗ್ ಮೂಲಕ. ಸೊ ಇವೆಲ್ಲ ಟ್ರೈನಿಂಗಿನ ಉದ್ದೇಶಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಇನ್ನು ಯಾವ ವಿಧ ಇದೆಯಪ್ಪ ಟ್ರೈನಿಂಗನೇ? ನಾನು ಈಗ ಮೊದಲೇ ಹೇಳಿದೆ, ಟ್ರೈನಿಂಗ್ ಮಾಡೋದು ಯಾವಾಗಲೂ ಗಿಡದ ಪ್ರಾರಂಭಿಕ ಹಂತದಲ್ಲಿ. ಕೆಲವೊಂದು ಗಿಡದಲ್ಲಿ ಮುಂದೆ ಬೇಕಾಗ್ಬೋದು, ಬಟ್ ಮುಖ್ಯವಾಗಿ ನಾಟಿ ಮಾಡಿದ ನಂತರ ಅಥವಾ ಬೀಜ ಬಿತ್ತಿದ ನಂತರ ಅದು ಗಿಡ ಬೆಳೀತದಲ್ಲ, ಅದರ ಪ್ರಾರಂಭಿಕ ಹಂತದಲ್ಲಿ ಈ ಟ್ರೈನಿಂಗನ್ನು ಮಾಡಬೇಕು. ಸೊ ಈ ಒಂದು ಹಬ್ಬಿಸುವಂತಹ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಬೇಕು. ಇವುಗಳಲ್ಲಿ ಮುಖ್ಯವಾದಂತಹ ಪದ್ಧತಿಗಳನ್ನು ನಾವು ಇದು ಬೇರೆ ಬೇರೆ ರೀತಿ ವಿಂಗಡಣೆ ಮಾಡ್ಬೋದು. ಇದರಲ್ಲಿ ಒಂದು ಮುಖ್ಯವಾದ ವಿಂಗಡಣೆ ಅಂತಂದರೆ ಅವುಗಳ ಎತ್ತರದ ಮೇಲೆ, ಯಾವ ಎತ್ತರದಲ್ಲಿ ಅದು ಕ್ಯಾನಪಿ ಅಂತೀವಲ್ಲ, ಹಂದರ ಆಗುತ್ತೆ. ಅದರದ್ದು ಮುಖ್ಯವಾದಂಥ ಏನು ಬೆಳವಣಿಗೆಯ ಎಲೆಗಳು ಕೊಂಬೆಗಳು ಇರುವಂಥ ಇದೆಯಲ್ಲ, ಅದು ಎಷ್ಟು ಎತ್ತರದಲ್ಲಿ ನಾವು ಬೆಳಲಿಕ್ಕೆ ಇದು ಮಾಡ್ತೀವಿ, ಪ್ರಚೋದಿಸ್ತೀವಿ ಅನ್ನೋದ್ರ ಮೇಲೆ 2 ರೀತಿ ಮಾಡ್ತೀವಿ. ಕೆಳ ಹಂತದಲ್ಲಿ
ಕೊಂಬೆಗಳು ಬಿಡುವಂಥದ್ದು, ಅಥವಾ ಒಂದು ಮೀಟ್ರ್ಗಿಂತ ಎತ್ತರದಲ್ಲಿ ಕೊಂಬೆಗಳು ಬೆಳೆದಾಗ ಅದು ಹೈ ಹೆಡ್ ಅಂತೀವಿ. ಅಂದರೆ ಎತ್ತರದಲ್ಲಿ ಕ್ಯಾನಪಿ ಡೆವಲಪ್ ಆಗೋದು, ಕ್ಯಾನಪಿ ತಯಾರಾಗೋದು. ಇನ್ನೊಂದು 1 ಮೀಟ್ರ್ಗಿಂತ ಕಡಿಮೆ, ಅಂದರೆ ಅರ್ಧ ಮೀಟ್ರಿಂದ 1 ಮೀಟ್ರ್ ಒಳಗಡೆ ಆಗುವಂಥ ಈ ಕ್ಯಾನಪಿ ಆಗುವಂಥದ್ದು ಅಥವಾ ಹಂದರವಾಗುವಂಥ ಛಾವಣಿ ಆಗುವಂಥದ್ದು. ಸೊ ಇವು 2 ರೀತಿ ಪ್ರಧಾನವಾಗಿ. ಈ ಎತ್ತರದ ಛಾವಣಿ ನಿರ್ಮಾಣ ಆಗೋದ್ರಿಂದ ಏನು ಲಾಭ ಕೇಳಿದರೆ, ನಾವು ನೆಲದ ಬುಡದಲ್ಲಿ ಏನು ಮಾಡ್ತೀವಲ್ಲ ಎಲ್ಲ ಕಲ್ಚರಲ್ ಆಪ್ರೇಷನ್ ಅಥವಾ ಬೇಸಾಯ ಕ್ರಮಗಳನ್ನು ಸುಲಭದಲ್ಲಿ ಮಾಡ್ಬೋದು. ಸಣ್ಣ ಉಳುಮೆ ಮಾಡಲಿಕ್ಕೆಲ್ಲ ಸುಲಭ ಆಗುತ್ತೆ, ಗೊಬ್ಬರ ಹಾಕ್ಲಿಕ್ಕೆ ಸುಲಭ ಆಗುತ್ತೆ. ಈ ಕಡಿಮೆ ಏನು ಎತ್ತರದಲ್ಲಿ ಛಾವಣಿ ಡೆವಲಪ್ ಆಯ್ತು ಅಂತಾರೆ, ಗಿಡದ ಹಂದರ ತಯಾರಾಯಿತು ಅಂತಾದರೆ ಅವಾಗ ಅದು ಕಷ್ಟ ಆಗ್ಬೋದು. ಆದರೆ ಕಡಿಮೆ ಹಂತದಲ್ಲಿ ಗಾಳಿಯಿಂದ ಆಗುವಂಥ ಹಾನಿಯನ್ನು ತಪ್ಪಿಸ್ಬೋದು. ಎತ್ತರದಲ್ಲಾದಾಗ ಗಾಳಿಯಿಂದ ಹಾನಿ ಹೆಚ್ಚಾಗುತ್ತೆ. ಈ ರೀತಿ 2 ರೀತಿ. ಉದಾಹರಣೆಗೆ ನಾವೀಗ ಲಿಂಬೆ ಗಿಡ ಅಂತ ತಗೊಂಡ್ರೆ ಕಡಿಮೆ ಅಂತರದಲ್ಲಿ, ಇದು 1 ಮೀಟ್ರ್ಗಿಂತ ಕಡಿಮೆ ಅಂತರದಲ್ಲಿ ಹಂದರ ಡೆವಲಪ್ ಆಗುತ್ತೆ ಅಥವಾ ಛಾವಣಿ ತಯಾರಾಗುತ್ತೆ. ಇನ್ನು ಮಾವಿನ ಗಿಡದಲ್ಲಿ ಏನು ಕೇಳಿದ್ರೆ 1 ಮೀಟ್ರ್ಗಿಂತ ಎತ್ತರದಲ್ಲಿ ನಾವು ಛಾವಣಿ ತಯಾರಾಗುವಂತೆ ಅದನ್ನು ಟ್ರೈನ್ ಮಾಡ್ತೀವಿ. ಈ ರೀತಿ ಪ್ರಧಾನವಾಗಿ 2 ರೀತಿಯಲ್ಲಿ ನಾವು ಈ ಟ್ರೈನಿಂಗನ್ನು ಅಥವಾ ಹಬ್ಬಿಸುವಂಥ ಪದ್ಧತಿಗಳನ್ನು ಮಾಡ್ತೀವಿ. ಇನ್ನೊಂದು 2ನೇ ರೀತಿಯಲ್ಲಿ ವಿಂಗಡಣೆ ಮಾಡೋದು ಅಂತಂದರೆ, ನೀವು ಉದಾಹರಣೆ 2 ರೀತಿ ಗಿಡಗಳನ್ನು ತಗೊಳ್ಳಂತೆ. ಒಂದು ಈ ಕಡೆ ಮಾವಿನ ಗಿಡ, ಇನ್ನೊಂದು ಬಾರೆ ಗಿಡ. ಸೊ ಇವೆರಡರಲ್ಲಿ ಹೇಗಿದೆ ಕೇಳಿದ್ರೆ, ಒಂದು ಬಾರೆ ಗಿಡ ಹೇಗಿದೆ ಕೇಳಿದ್ರೆ ಎಂದು ನಾವು ಎತ್ತರ ಬೆಳೀಲಿಕ್ಕೆ ಕೊಡಲ್ಲ. 1-1.5 ಅಡಿ ಎತ್ತರದಲ್ಲೇ ಗಿಡ ಯಾವಾಗಲೂ ಇರುತ್ತೆ. ಇನ್ನೂ ಒಂದು ಉದಾಹರಣೆ ಅದಕ್ಕೆ ಕೇಳಿದ್ರೆ ಚಹಾ ಗಿಡ ಅದೊಂದು ಮರ ನೆನ್ಪಿಟ್ಕೊರಿ. ಅದು ಆದರೆ ನಮಗೆ ನೋಡ್ಲಿಕ್ಕೆ ಅದೇನು ಕೇಳಿದ್ರೆ ಒಂದು ಬುಷ್ ರೀತಿಯಲ್ಲಿ ಸಣ್ಣ ಕುಬ್ಜಿ ಗಿಡದಾಗೆ ಕಾಣುತ್ತೆ. ಆದರೆ ಅದೊಂದು ದೊಡ್ಡ ಮರ. ಅದನ್ನು ನಾವು ಟ್ರೈನ್ ಮಾಡಿ ಸಣ್ಣದಾಗಿಟ್ಟಿದ್ದೀವಿ. ಮಾವಿನ ಗಿಡ ಹೇಗೆ ಕೇಳಿದ್ರೆ ಇದನ್ನು ಎತ್ತರ ಬೆಳೀಲಿಕ್ಕೆ ಬಿಟ್ಟಿದ್ದೀವಿ. ಸೊ ಹೆಚ್ಚು ಅಂದರೆ 6 ಮೀಟ್ರ್, 7 ಮೀಟ್ರ್, 10 ಮೀಟ್ರ್ವರೆಗೂ ಸಹಿತ ಬೆಳೀತದೆ. ಸೊ ಇದು ಪ್ರಧಾನವಾದಂಥ 2 ಟ್ರೈನಿಂಗ್ನಲ್ಲಿ ಪದ್ಧತಿಗಳು. ಮೊದಲನೇದಕ್ಕೆ ಏನು ಕೇಳಿದ್ರೆ, ಗಿಡ ನೇರವಾಗಿ ಬೆಳಲಿಕ್ಕೆ ಬಿಟ್ಟು 1 ಮೀಟ್ರ್ವರೆಗೆ ಎಲ್ಲ ಟೊಂಗೆಗಳನ್ನು ತೆಗೆದು ಆಮೇಲೆ ಅದರಷ್ಟಕ್ಕೆ ಬೆಳಲಿಕ್ಕೆ ಬಿಡೋದು. ಅದರಲ್ಲಿ ಮುಖ್ಯವಾದಂಥ ಕಾಂಡ ಇದೆಯಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಕತ್ತರದೇ ಇರೋದು. ಅಂದರೆ ಸೆಂಟ್ರಲ್ ಲೀಡರ್ ಅಂತ ಅದಕ್ಕೆ. ಅಂದರೆ ಪ್ರಧಾನ ಅಕ್ಷ ಏನಿದೆಯಲ್ಲ ಅದು ಹಾಗೆ ಬಿಡೋದು. ಅದನ್ನು ಯಾವುದೇ ರೀತಿ ಅದನ್ನು ಕತ್ತರಿಸದೇ ಇರೋದ್ರಿಂದ ಮೇಯ್ನ್ ಸೆಂಟ್ರಲ್ ಆಕ್ಸಿಸ್ ಅದು ಬೆಳಲಿಕ್ಕೆ ಬಿಡೋದು ಸೆಂಟ್ರಲ್ ಲೀಡರ್ ಅಂತ. ಇದು ಒಂದು ರೀತಿಯಲ್ಲಿ. ಹೆಚ್ಚಿನ ಹಣ್ಣಿನ ಬೆಳೆಗಳು, ಅದು ಮಾವಿರ್ಬೋದು, ಚಿಕ್ಕು ಇರ್ಬೋದು, ಇವೆಲ್ಲ ಈ ರೀತಿ ಸೆಂಟ್ರಲ್ ಲೀಡರ್ ಸಿಸ್ಟಮ್ನಲ್ಲಿ ನಾವು ಬೆಳಿತೀವಿ. ಇದಕ್ಕೆ ತದ್ವಿರುದ್ಧವಾದದ್ದು ಅಂತೇಳಿ ಓಪನ್ ಸೆಂಟರ್ ಅಂತೇಳಿ. ಇದರಲ್ಲಿ ಆ ಮುಖ್ಯ ಪ್ರಧಾನವಾದಂಥ ಒಂದು ಕಾಂಡ ಇದೆಯಲ್ಲ ಅದನ್ನು ಎಂದೂ ಬೆಳಲಿಕ್ಕೆ ಬಿಡಲ್ಲ. ಇದನ್ನು ಒಂದು ಅರ್ಧ ಮೀಟ್ರಿಂದ 1 ಮೀಟ್ರ್ ಎತ್ತರಕ್ಕೆ ಬೆಳೆದು ಕೂಡಲೇ ಅದನ್ನು ಕತ್ತರಿಸಿ ಬಿಡೋದು. ಬರೀ ಬಾಹ್ಯ ಸುತ್ತಲಿನ ಟೊಂಗೆಗಳಿದ್ರೆ ಅವುಗಳನ್ನೇ ಬೆಳಲಿಕ್ಕೆ ಬಿಡು. ಅವನ್ನು ಸಹಿತ ಹೆಚ್ಚಿನ ಎತ್ತರಕ್ಕೆ ಬೆಳೆದೇ ಇರುವಂಗೆ ಓಪನ್ ಸೆಂಟರ್ ಅಂತೇಳಿ, ಈಗೇನು ಸಾಸರ್ ಅಂತೀವಲ್ಲ, ನಾವು ಬಸಿ ಅಂತೀವಲ್ಲ, ಆ ರೀತಿ ಇರುತ್ತೆ. ಇದನ್ನು ನೀವು ಒಂದು ಗಿಡದ ಒಂದು ಚಿತ್ರವನ್ನು ತೆಗೆದುಕೊಂಡು ನೋಡಿದಾಗ ಈ ಕೊಡೆ ಓಪನ್ ಮಾಡಿ ಅದನ್ನು ಹಿಂದೆ ಮುಂದೆ ಇಟ್ಟರೆ ಹೇಗೆ ಕಾಣುತ್ತಲ್ಲ ಆ ರೀತಿ ಇರುತ್ತೆ ಗಿಡ. ಸೊ ಇದು ಮೇಲ್ಗಡೆ ಸಪಾಟಾಗಿರುತ್ತೆ, ಒಂದು ಕೆಳಗಡೆ ನೋಡಿದಾಗ ಒಂದು ಅರ್ಧ ವೃತ್ತಾಕಾರದಲ್ಲಿ ಕಾಣುತ್ತೆ. ಇದು ಓಪನ್ ಸೆಂಟರ್ ಅಂತೇಳಿ. ಈ ರೀತಿಯಾಗಿ 2 ರೀತಿ ಮಾಡ್ಬೋದು. ಇದೇನು ಕೇಳಿದ್ರೆ ಇದು ಹಣ್ಣಿನ ಗಿಡ ಇರ್ಬೋದು, ಯಾವುದೇ ಗಿಡಗಳ ಒಂದು ಗುಣಧರ್ಮಗಳನ್ನು ಆಧರಿಸಿ ನಾವು ಮಾಡ್ತೀವಿ. ಇಂದು ಹೇಳಿದ್ಮೇಲೆ ಉದಾಹರಣೆ ಸೆಂಟ್ರಲ್ ಲೀಡರಿಗೆ ಉದಾಹರಣೆ ಮಾವು, ಓಪನ್ ಸೆಂಟ್ರಿಗೆ ಉದಾಹರಣೆ ಬಾರೆ ಇರ್ಬೋದು ಅಥವಾ ಚಹಾ ಗಿಡ ಅಥವಾ ಕಾಫಿ ಗಿಡ. ಇವು ಓಪನ್ ಸೆಂಟರ್ ಸಿಸ್ಟಮ್. ಇವೆರಡರ ಮಧ್ಯದಲ್ಲಿ ಮಾಡಿಫೈಡ್ ಲೀಡರ್ ಅಂತ ಒಂದಿದೆ. ಅಂದರೆ ಅದು ಲೀಡರ್ ಸಿಸ್ಟಮ್ ಅಲ್ಲ ಅಥವಾ ಓಪನ್ ಸೆಂಟರ್ ಅಲ್ಲ, ತೆರೆದ ಒಂದು ಪದ್ಧತಿನೂ ಅಲ್ಲ. ಇದು ಮಾಡಿಫೈಡ್ ಲೀಡರ್. ಇಲ್ಲೇನು ಕೇಳಿದ್ರೆ ಮುಖ್ಯವಾದಂಥ ಪ್ರಧಾನವಾದಂಥ ಕಾರಣ ಸ್ವಲ್ಪ ಬೆಳಲಿಕ್ಕೆ ಬಿಡೋದು, ಅದನ್ನು ಕತ್ತರಿಸೋದು, ಅದರದ್ದು ಟೊಂಗೆಗಳು ಹೊಡಿತವೆ, ಇವುಗಳನ್ನು ಸ್ವಲ್ಪ ಬೆಳಲಿಕ್ಕೆ ಬಿಡೋದು, ಮತ್ತೆ ಕತ್ತರಿಸೋದು. ಇವು ಸಾಧಾರಣವಾಗಿ ನಾವು ಭಾಳಷ್ಟು ಹಣ್ಣು, ಈಗ ಸೇಬು ಇರ್ಬೋದು, ಹೆಚ್ಚಿನ ಒಂದು ಶೀತ ವಲಯದ ಹಣ್ಣುಗಳನ್ನು ಈ ಮಾಡಿಫೈಡ್ ಲೀಡರ್ ಅನ್ನುವಂತಹ ಪದ್ಧತಿಯಲ್ಲಿ ನಾವು ಟ್ರೈನ್ ಮಾಡ್ತೀವಿ. ಇದು ಒಂದು ರೀತಿ ವಿಂಗಡಣೆ. ಸೊ ಈ ರೀತಿಯಾಗಿ ಎಲ್ಲ ಹಣ್ಣಿನ ಬೆಳೆಗಳಿಗೂ ಇದು ಅನ್ವಯಿಸುತ್ತದೆ. ಎಲ್ಲ ಹಣ್ಣಿನ ಬೆಳೆ ಹಿಡಿದು ಕೆಲವೊಂದು ತೋಟ ಒಂದು ನೆನ್ಪಿಟ್ಕೋಬೇಕು, ಈ ಟ್ರೈನಿಂಗಿನ ಅವಶ್ಯಕತೆ ಹೆಚ್ಚಿನದಾಗಿ ಏಕದಳದ ಒಂದು ಗಿಡಗಳಿದಾವಲ್ಲ ಅವುಗಳಿಗೆ ಬಹುವಾರ್ಷಿಕ ಏಕದಳದ ಗಿಡಗಳಿಗೆ ಅನ್ವಯವಾಗೋದಿಲ್ಲ.
ತೆಂಗು, ಅಡಿಕೆ, ತಾಳೆ, ಬಾಳೆ ಇಂಥ ಗಿಡಗಳಿಗೆ ಇದು ಅನ್ವಯ ಆಗೋದಿಲ್ಲ. ಇದರ ಅವಶ್ಯಕತೆಯೇ ಇಲ್ಲ ಅಲ್ಲಿ. ಇದು ಉಳಿದೆಲ್ಲ ಹಣ್ಣಿನ ಬೆಳೆಗಳಿಗೆ ಅಥವಾ ತೋಟಪಟ್ಟಿ ಬೆಳೆಗಳಿಗೆ ಪ್ಲಾಂಟೇಷನ್ ಬೆಳೆಗಳಿಗೆ ಸಹಿತ ಇದರ ಅವಶ್ಯಕತೆ ಇದೆ. ಈ ರೀತಿ ಮಾಡೋದು ಬಹಳ ಮುಖ್ಯ. ಅಂದರೆ ಈ ರೀತಿ ಒಂದು ಫ್ರೇಮ್ವರ್ಕ್ ಇದೆಯಲ್ಲ, ಚೌಕಟ್ಟು ನಿರ್ಮಾಣ ಬಹಳ ಮುಖ್ಯ. ಇದು ಅವುಗಳ ಒಂದು ಉತ್ಪಾದನೆಯ ಸಾಮರ್ಥ್ಯವು ಅವುಗಳ ಏನು ಜೀವಮಾನದವರೆಗಿನ ಉತ್ಪಾದನಾ ಸಾಮರ್ಥ್ಯವನ್ನು ನಿರ್ಧರಿಸುತ್ತೆ. ಇನ್ನು ಕೆಲವು ಬಳ್ಳಿಗಳಿದೆ, ದ್ರಾಕ್ಷಿ ಇರ್ಬೋದು ಅಥವಾ ಭಾಳಷ್ಟು ಆಲಂಕಾರಿಕ ಬಳ್ಳಿಗಳಿವೆ. ಅವುಗಳಿಗೆ ಈ ಒಂದು ನಾವು ಹೇಳಿದಂತಹ ಒಂದು ಟ್ರೈನಿಂಗ್ ಅಥವಾ ಹಬ್ಬಿಸುವಂಥ ವಿಧಾನ ಅನ್ವಯವಾಗೋದಿಲ್ಲ. ಅವುಗಳಿಗೆ ಬೇರೆ ಒಂದು ವಿಧಾನಗಳನ್ನೇ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅಲ್ಲೇನು ಕೇಳಿದ್ರೆ, ಅದು ದ್ರಾಕ್ಷಿ ಆದರೆ ಬೇರೆಯೇ ಪದ್ಧತಿಗಳಿದೆ. ಸಾಮಾನ್ಯವಾಗಿ ಎಲ್ಲ ಬಳ್ಳಿಗಳ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ. ಅದು ಕೆಲವೊಂದು ಗಿಡಗಳಿಗೂ ಅನ್ವಯ ಆಗುತ್ತೆ. ಕಾರ್ಡ್ ವಾಲ್ ಸಿಸ್ಟಮ್ ಅಂತಿದೆ. ಕಾರ್ಡ್ ವಾಲ್ ಸಿಸ್ಟಮ್ ಅಂದರೆ ಗಿಡಗಳನ್ನು ಬಾಗಿಸುವುದು. ಈಗ ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಬೆಳೆಯುವಂತಹ ಒಂದು ಪೇರಳೆಗಳಿಗೆ ಇದು ಅನ್ವಯ ಆಗೋದಿಲ್ಲ. ಭಾಳಷ್ಟು ಶೀತ ವಲಯದ ಹಣ್ಣುಗಳು ಅಥವಾ ಉತ್ತರ ಭಾರತದಲ್ಲಿ ಬೆಳೆಯುವಂಥ ಪೇರಳೆ ಗಿಡ ತಳಿಗಳಿಗೆ ಅವು ನೇರವಾಗಿ ಬೆಳೀತವೆ. ಅವುಗಳು ನೇರವಾಗಿ ಬೆಳೆದಾಗ ಏನಾಗುತ್ತೆ, ರೆಂಬೆಗಳಿಗೆ ಬೆಳಕು ಬೀಳುವುದಿಲ್ಲ. ಆವಾಗ ಏನು ಕೇಳಿ ಬೀಳುವಂತೆ ಮಾಡಲಿಕ್ಕೆ ಎಲ್ಲ ರೆಂಬೆಗಳನ್ನ ಬಾಗಿಸಿ ನೆಲಕ್ಕೆ ಕಟ್ಟಬೇಕು ಅಥವಾ ನೆಲಕ್ಕೆ ಅದನ್ನು ಒಂದು ಸಣ್ಣ ಕಟ್ಟಿಗೆಯಿಂದ ಬಗ್ಸಿಡಬೇಕು. ಇದರಿಂದ ಏನಾಗುತ್ತೆ ಕೇಳಿದ್ರೆ ಇಡೀ ಟೊಂಗೆ ಬೆಳಕಿಗೆ ಒಂದು ಏನು ಎಕ್ಸ್ಪೋಸ್ ಆದಾಗ ಆವಾಗ ಏನಾಗುತ್ತೆ ಕೇಳಿದ್ರೆ ಅವುಗಳಲ್ಲಿ ಹೆಚ್ಚಿನ ಸಣ್ಣ ಚಿಗುರುಗಳು ಬಂದು ಅವುಗಳಲ್ಲಿ ಹೂ ಬರುತ್ತೆ. ಸೊ ಈ ರೀತಿ ಮಾಡುವಂಥ ಸಿಸ್ಟಮಿಗೆ ಕಾರ್ಡ್ ವಾಲ್ ಸಿಸ್ಟಮ್ ಅಂತಾರೆ. ಟೊಂಗೆಗಳನ್ನು ಬಗ್ಗಿಸಿ ನೆಲಕ್ಕೆ ಕಟ್ಟೋದು. ಇನ್ನು ಎರಡನೇದು ಅಂತ ಕೇಳಿದರೆ ಬೀಸಣಿಕೆ ಪದ್ಧತಿ ಅಥವಾ ಫ್ಯಾನ್ ಸಿಸ್ಟಮ್ ಅಂತೇಳಿ. ಹೆಚ್ಚಿನದಾಗಿ ಅಲಂಕಾರಿಕ ಗಿಡಗಳು ಮಾಡ್ತೀವಿ. ಈ ಒಂದು ಗೋಡೆಗೆ ಇದೆ, ಗೋಡೆ ಪಕ್ಕದಲ್ಲಿ ಗಿಡವನ್ನು ನೆಟ್ಟು ಆ ಗೋಡೆಗೆ ಹಬ್ಬುವಂತೆ ಮಾಡಿ ಎಲ್ಲ ಸೈಡ್ ಪಕ್ಕ ಗೋಡೆಗೆ ಟೊಂಗೆಗಳು ಹೋಗುವಾಗೆ ಫ್ಯಾನ್ ಸಿಸ್ಟಮ್ ಅಂತೇಳಿ. ಇದು ಹೆಚ್ಚಿನ ಅಲಂಕಾರಿಕ ಬಳ್ಳಿ ಗಿಡಗಳನ್ನು ಈ ರೀತಿಯಾಗಿ ಬೆಳೆಸ್ತಾರೆ. ಕೆಲವೊಂದು ಏನು ಮರಗಳನ್ನು ಅಥವಾ ಪೊದೆ ಆಕಾರದ ಗಿಡಗಳನ್ನು ಸಹಿತ ಈ ರೀತಿ ಬೆಳೆಸ್ತಾರೆ. ಟೊಂಗೆಗಳನ್ನು ಗೋಡೆಗೆ ಆತುಕೊಳ್ಳುವಂತೆ ಹಬ್ಬಿಸುವಂಥ ಪದ್ಧತಿ. ಇನ್ನು ನೆಕ್ಸ್ಟ್ ಕಾರ್ಡನ್ ಸಿಸ್ಟಮ್ ಅಂತೇಳಿ. ಇದನ್ನು ದ್ರಾಕ್ಷಿ ಅಥವಾ ಸೇಬು ಗಿಡಗಳನ್ನು ಸಹಿತ ಈ ರೀತಿ ಬರ್ತದೆ. ಸೇಬು ಗಿಡ ಹೆಚ್ಚಿನದಾಗಿ ಕಾರ್ಡನ್ ಸಿಸ್ಟಮ್ನಲ್ಲೇ ನಾವು ಹಬ್ಬಿಸುವಂಥದ್ದು ಪದ್ಧತಿ. ಮರ ನೆನ್ಪಿಟ್ಕೊಳ್ಳಿ ಇದು. ಆದರೂ ಸಹಿತ ಇದನ್ನು ಈ ರೀತಿ ಪದ್ಧತಿಯಲ್ಲಿ ಮಾಡ್ತೀವಿ. ಇದೇನು ಕೇಳಿದ್ರೆ ಗಿಡವನ್ನು ಒಂದು ಸ್ವಲ್ಪ ಎತ್ತರದವರೆಗೆ ಬೆಳೆಲಿಕ್ಕೆ ಬಿಟ್ಟು ಆಮೇಲೆ ಒಂದು ಪಕ್ಕದಲ್ಲಿ 3 ಅಥವಾ 4 ಟೊಂಗೆಗಳನ್ನ ಒಂದೇ ಒಂದು ಪಕ್ಕದಲ್ಲಿ ಬೆಳೆಯುವಂತೆ ಮಾಡೋದು. ಸೊ ಇದು ಏನು ಕೇಳಿದ್ರೆ ಎಲ್ಲ ಗಿಡಗಳು ಅದೇ ರೀತಿ ಹೋಗ್ತವೆ. ಸೊ ಇದು ಅದಕ್ಕೆ ಈ ರೀತಿ ಪದ್ಧತಿಗಳೆಲ್ಲ ಅವುಗಳಿಗೆ ಗೋಡೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಆಧಾರದ ಅವಶ್ಯಕತೆ ಇದೆ. ಆಮೇಲೆ ಇದರ ನಂತರ ಈ ದ್ರಾಕ್ಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಬೇರೆ ಬೇರೆ ಇದನ್ನು ಬರುತ್ತೆ. ಅದು ದ್ರಾಕ್ಷಿನೂ ಇರ್ಬೋದು ಅಥವಾ ಇತರ ಬಳ್ಳಿ ಗಿಡಗಳು ಇರ್ಬೋದು. ನಿಫಿನ್ ಸಿಸ್ಟಮ್ ಅಂತೇಳಿ, ಅಂದರೆ ಗಿಡವನ್ನು ಬೆಳಲಿಕ್ಕೆ ಬಿಟ್ಟು ಒಂದು 75 ಸೆಂಟಿಮೀಟ್ರ್ವರೆಗೆ ಬಿಟ್ಟು 2 ಟೊಂಗೆಗಳನ್ನು ಒಂದು ವಿರುದ್ಧ ದಿಕ್ಕಿನಲ್ಲಿ ಬೆಳಲಿಕ್ಕೆ ಬಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಒಂದೇ ಒಂದು ಇದರಲ್ಲಿರುತ್ತೆ, ಪ್ಲೇನಲ್ಲಿರುತ್ತೆ. ಆಮೇಲೆ ಈ ಬೇಡ ಇನ್ನೂ ಮತ್ತೊಂದು 1.5 ಮೀಟ್ರ್ನಲ್ಲಿ ಮತ್ತೆ 2 ಟೊಂಗೆಗಳನ್ನು ಬಿಡೋದು. ಅಂದರೆ ಒಂದೇ ಪಕ್ಕದಲ್ಲಿ 2 ವಿರುದ್ಧ ದಿಕ್ಕಿನಲ್ಲಿ 4 ಟೊಂಗೆಗಳು ಬರ್ತವೆ. ಇದಕ್ಕೆ ನಿಫಿನ್ ಸಿಸ್ಟಮ್, 2 ಅಥವಾ 4 ಟೊಂಗೆಗಳ ನಿಫಿನ್ ಸಿಸ್ಟಮ್ ಅಂತೀವಿ. ಆಮೇಲೆ ಹಂದರ ಪದ್ಧತಿ. ಇದು ದ್ರಾಕ್ಷಿ ಇರ್ಬೋದು ಅಥವಾ ನೀವು ಹಾಗಲಕಾಯಿ ಇರ್ಬೋದು, ಆಮೇಲೆ ತೊಂಡೆಗೆ ಇರ್ಬೋದು ಅಥವಾ ಕೆಲವೊಂದು ಹೂವಿನ ಬಳ್ಳಿ ಗಿಡಗಳಿರ್ಬೋದು. ಇವಕ್ಕೇನು ಕೇಳಿದ್ರೆ ನೆಲದಿಂದ ಒಂದು ನಿರ್ದಿಷ್ಟ ಎತ್ತರದ, ಅಂದರೆ ನಮ್ಮ ಒಂದು 2 ಮೀಟರ್ ಎತ್ತರ, ಅಂದರೆ ನಾವು ಒಳಗಡೆ ಅಡ್ಡಾಡ್ಲಿಕ್ಕೆ ಬರಬೇಕು ಆ ರೀತಿ ಎತ್ತರದಲ್ಲಿ ಒಂದು ಹಂದರವನ್ನು ಹಾಕಬೇಕು. ಆ ಹಂದರಕ್ಕೆ ಹೋಗಲಿವರೆಗೆ ಬಳ್ಳಿಯನ್ನು ಬೆಳಲಿಕ್ಕೆ ಬಿಟ್ಟು ಆಮೇಲೆ ಅವುಗಳ ಟೊಂಗೆಗಳು ಬೆಳಲಿಕ್ಕೆ ಬಿಡಬೇಕು. ಇವುಗಳಿಂದ ಏನಾಗುತ್ತೆ, ಗಿಡದ ಎಲ್ಲ ಎಲೆಗಳು ಬಿಸಿಲಿಗೆ ತಾಗೋದ್ರಿಂದ ಹೂವಾತು ಅಥವಾ ಅವುಗಳ ಫಲ ಬರೋದು ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ. ಹೆಚ್ಚು ಒಂದು ಬೆಳೆಯುವ ಸಾಮರ್ಥ್ಯ ಇರುವಂಥ ಬಳ್ಳಿಗಳನ್ನು ಈ ರೀತಿ ಹಬ್ಬಿಸ್ಬೋದು. ಇದಲ್ಲದೆ ಪ್ರತಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಏನು ಬೆಳೆಯುವಂಥ ಹಬ್ಬಿಸುವಂಥ ಪದ್ಧತಿಗಳಿದೆ. ಅವು ಆಯಾ ಬೆಳೆಗಳು ಬೆಳೆಯುವಾಗ ನಾವು ಅದನ್ನು ವಿಶೇಷವಾಗಿ ಅಭ್ಯಾಸ ಮಾಡ್ಬೋದು. ಇದು ಪ್ರಧಾನವಾಗಿ ಬೆಳೆಯುವಂತಹ ಒಂದು ಪದ್ಧತಿ.
ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಹಣ್ಣಿನ ಬೆಳೆಗಳಲ್ಲಿ ಏನು ಈ ಟ್ರೈನಿಂಗ್ ಮಾಡುವಾಗ ಒಂದು ಮುಖ್ಯವಾದ ನೆನಪಿಡುವಂತಹ ಅಂಶ ಅಂದರೆ ಅವುಗಳ ಕೊಂಬೆಗಳ ನಡುವಿನ ಅಂತರ. ಈಗ ಯಾವುದೇ ಹಣ್ಣಿನ ಬೆಳೆಯನ್ನು ನಾನು ಹೇಳಿದೆ ಅರ್ಧ ಮೀಟರು ಅಥವಾ 50 ಸೆಂಟಿಮೀಟ್ರು ಅಥವಾ 1 ಮೀಟರ್ನಲ್ಲಿ ಕೊಂಬೆಗಳು ಬರುವ ಹಾಗೆ ನೋಡ್ಕೋಬೇಕಂತ. ಇದ್ರ ನಂತರ ಆಗುವಂಥ ಎಷ್ಟು ಕೊಂಬೆ ಬಿಡಬೇಕು? ಒಂದು ಪ್ರಧಾನ ಕಾಂಡ ಆದ ನಂತರ ಎರಡನೇ ಹಂತದ ಕಾಂಡಗಳು 4ರಿಂದ 5ಕ್ಕಿಂತ ಹೆಚ್ಚಿರಬಾರ್ದು. ಈ ಕಾಂಡಗಳ ನಡುವಿನ ಅಂತರ ಒಂದೇ ಸ್ಥಳದಲ್ಲಿ 5 ಕಾಂಡಗಳು ಬಂದು ಅಂದರೆ ಅವುಗಳಲ್ಲಿ ಏನು ಮುಂದೆ ಫಲ ಬಂದಾಗ ಅಥವಾ ಅವುಗಳ ಭಾರಕ್ಕೆ ಇದೇ ಆ ಒಂದು ಪ್ರದೇಶದಲ್ಲಿ ಸೀಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿ ಎರಡನೇ ಹಂತದ ಏನು ರೆಂಬೆಗಳ ನಡುವೆ ಕನಿಷ್ಠ 15 ಸೆಂಟಿಮೀಟ್ರ್, ಇದು ಯಾವಾಗ ಪ್ರಾರಂಭಿಕ ಹಂತದಲ್ಲಿ, ಇದು ಮುಂದೆ ಹೆಚ್ಚು ಕಡಿಮೆ ಆಗ್ಬೋದು, 15 ಸೆಂಟಿಮೀಟ್ರ್ ಅಂತರ ಇಟ್ಟರೆ ಆವಾಗ ಏನಾಗುತ್ತೆ ಕೇಳಿದ್ರೆ ಈ ಒಂದು ಭಾರ ಏನಿದೆಯಲ್ಲ ಒಂದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ಅವು ಸರಿಯಾಗಿ ಹಂಚಿಕೊಳ್ಳುತ್ತೆ. ಇದರಿಂದ ಯಾವುದೇ ಕಾರಣದಲ್ಲೂ ರೆಂಬೆಗಳು ಮುರಿಯುವಂಥ ಸಾಧ್ಯ. ಅದೇ ರೀತಿ ಈ ರೆಂಬೆಗಳು ಗಿಡದ ಸುತ್ತಲೂ ಇರಬೇಕು. ಅಂದರೆ ಆವಾಗ ಏನಾಗುತ್ತೆ ಕೇಳಿದ್ರೆ ಒಂದು ಭಾರ ಸರಿಯಾಗಿ ಹಂಚಿಕೊಳ್ಳುತ್ತೆ. ಇದು ಮುಖ್ಯವಾದದ್ದು. ಇದೇನಾದರೂ ಓಕೆ 15 ಸೆಂಟಿಮೀಟ್ರ್ 15 ಸೆಂಟಿಮೀಟ್ರಲ್ಲ, ಕಡಿಮೆ 15 ಸೆಂಟಿಮೀಟ್ರಿಂದ ಹೆಚ್ಚಿರಬೇಕು ಅಂತ ಹೇಳೋದಂಥ ನಮ್ಮ ಒಂದು ಉದ್ದೇಶ. ಇದು ನಂತರ ಏನಿದೆಯಲ್ಲ ಟ್ರೈನಿಂಗ್ನಲ್ಲಿ ಯಾವುದೇ ಕಾರಣದಲ್ಲೂ ಟೊಂಗೆಗಳು, ಸಣ್ಣದಂಥ ಟೊಂಗೆಗಳು, ಚಿಕ್ಕದಂಥ ಟೊಂಗೆಗಳು ಅವುಗಳನ್ನು ಪ್ರಾರಂಭಿಕ ಹಂತದಲ್ಲೇ ತೆಗೆದುಬಿಟ್ರೆ ಒಳ್ಳೆಯದು. ಆಮೇಲೆ ಒಂದೇ ದಿಕ್ಕಿನಲ್ಲಿ 2-3 ಟೊಂಗೆ ಹೋಗದೇ ಇರುವಂಥ ನೋಡ್ಕೋಬೇಕು. ಇದು ಪ್ರಾರಂಭಿಕ ಹಂತದಲ್ಲಿ ಮಾಡೋದಂದರೆ ಆ ಗಿಡದ ಒಂದು ಏನು ಹಂದ್ರ ಏನಿದೆಯಲ್ಲ ಅತಿ ಉತ್ತಮವಾಗಿರುತ್ತೆ. ಯಾವುದೇ ರೀತಿ ಗಾಳಿಗಿರ್ಬೋದು ಅಥವಾ ತೂಕಕ್ಕಿರ್ಬೋದು ಮುರಿಯುವಂಥ ಸಾಧ್ಯತೆ ಕಡಿಮೆ. ಸೊ ಇದಿಷ್ಟು ನಾವು ಏನು ಗಿಡಗಳ ಒಂದು ಹಬ್ಬಿಸುವಿಕೆ ಅಥವಾ ಟ್ರೈನಿಂಗ್ ಅಥವಾ ಆಕಾರ ಕೊಡೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ. ಸೊ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಹಬ್ಬಿಸುವಂಥದ್ದು ಅಥವಾ ಟ್ರೈನಿಂಗನ್ನು ಅಭ್ಯಾಸ ಮಾಡಿದ ಮೇಲೆ ಚಾಟ್ನಿ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋದು ಮಹತ್ವ. ಚಾಟ್ನಿ ಅಂದರೆ ಕತ್ತರಿಸೋದು. ಒಂದು ಶಾಸ್ತ್ರೀಯವಾಗಿ ಕತ್ತರಿಸೋದಕ್ಕಷ್ಟೇ ನಾವು ಚಾಟ್ನಿ ಅನ್ನಬೇಕು. ಅದರ್ವೈಸ್ ಕಟ್ ಮಾಡೋದು, ಕತ್ತರಿಸ್ಬಿಟ್ರೆ ಮುಗೀತು. ಗಿಡವನ್ನು ಕತ್ತರಿಸೋದು ಯಾರು ಬೇಕಾದ್ರೂ ಕತ್ತರಿಸ್ಬೋದು. ನಮ್ಮ ಮುನ್ಸಿಪಾಲ್ಟಿಯವರು ರಸ್ತೆಯಲ್ಲಿರುವಂಥ ಗಿಡಗಳನ್ನು ಒಂದು ವಿದ್ಯುತ್ ತಂತಿ ಬರ್ತಾಯಿದೆ ಅಂತ ಅಡ್ಡು ಬರ್ತಾಯಿದೆ ಅಂತೇಳಿ ಕತ್ತರಿಸ್ತಾರೆ, ನೀವು ನೋಡಿರಬೇಕು. ಅದು ಯಾವುದೇ ರೀತಿ ಶಾಸ್ತ್ರೀಯವಾಗಿ ಮಾಡೋದಿಲ್ಲ, ವೈಜ್ಞಾನಿಕವಾಗಿ ಮಾಡ್ತಾರೆ. ಅದೇ ಶಾಸ್ತ್ರೀಯವಾಗಿ ಕತ್ತರಿಸುವಂಥದ್ದಕ್ಕೆ ಚಾಟ್ನಿ ಅಂತೀವಿ. ಮುಖ್ಯ ಉದ್ದೇಶ ಇಲ್ಲಿ ಏನು ಕೇಳಿದ್ರೆ ಆ ಗಿಡಗಳಲ್ಲಿನ ಒಂದು ಹೂ ಬರುವುದು ಅಥವಾ ಹಣ್ಣು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಮತ್ತು ಒಂದು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯುವುದು ಈ ಚಾಟ್ನಿಯ ಉದ್ದೇಶ, ಪ್ರಧಾನ ಉದ್ದೇಶ. ಇದ್ರ ಬಿಟ್ಟು ಬೇರೆ ಇದ್ದಾವೆ, ಅದನ್ನು ನಾವು ನೋಡೋಣಂತೆ. ಈ ಒಂದು ಚಾಟ್ನಿ ಮಾಡೋದೇನಿದೆಯಲ್ಲ ಅಥವಾ ಪ್ರೂನಿಂಗ್ ಏನಿದೆಯಲ್ಲ ಇದು ಯಾವಾಗಲೂ ಗಿಡ ಒಂದು ಹಂತ ದಾಟಿದ ಮೇಲೆ, ಅಂದರೆ ಈಗೇನು ನಾವು ಪ್ರಾರಂಭಿಕ ಹಂತದಲ್ಲೇ ಟ್ರೈನಿಂಗ್ ಮಾಡ್ತೀವಿ, ಇದ್ರ ನಂತರ ಬರುವಂಥದ್ದು ಇದು. ಅದು ಒಂದು ನೆನಪಿಟ್ಕೊಳ್ರಿ, ಹಬ್ಬಿಸುವಂಥದ್ದು ಅಥವಾ ಟ್ರೈನಿಂಗ್ನಲ್ಲಿ ಸಹಿತ ಈ ಚಾಟ್ನಿ ಅವಶ್ಯಕತೆ ಇದೆ ಅಥವಾ ಕಟ್ ಮಾಡೋದು ಉದ್ದೇಶ ಇರುತ್ತೆ. ಅಲ್ಲಿ ಉದ್ದೇಶನೇ ಬೇರೆ, ಅಲ್ಲಿ ಗಿಡ ಒಂದು ನಿರ್ದಿಷ್ಟ ರೀತಿಯಲ್ಲಿ ಬೆಳಲಿಕ್ಕೆ ಮಾಡುವಂಥದ್ದು. ಇಲ್ಲಿ ಹಂಗಲ್ಲ. ಇಲ್ಲಿ ಏನು ಕೇಳಿದ್ರೆ ಗಿಡಗಳು ಹೆಚ್ಚಿನ ಫಲವನ್ನು ಕೊಡಬೇಕು, ಹೆಚ್ಚಿನ ಇಳುವರಿಯನ್ನು ಕೊಡಬೇಕು, ಪ್ಲಸ್ ಅದು ಉತ್ತಮ ಗುಣಮಟ್ಟದ ಇಳುವರಿ ಆಗಿರಬೇಕು ಅನ್ನೋದು ಈ ಒಂದು ಚಾಟ್ನಿಯ ಉದ್ದೇಶ. ಇದಲ್ಲದೆ ನಾನು ಹೇಳೋದಲ್ಲ, ಒಂದು ಗಿಡ ನಿಮ್ಗೆ ಗೊತ್ತಿದೆ ಅದರಲ್ಲಿ ಬೆಳವಣಿಗೆ ಅಂದರೆ ಗ್ರೋತ್ ಮತ್ತು ರಿಪ್ರೊಡಕ್ಷನ್ ಅಂದರೆ ಇಳುವರಿ ಎರಡೂ ಇರುತ್ತೆ, ಅಥವಾ ಫಲ ಬರೋದು ಅಂತ ಎರಡೂ ಇರುತ್ತೆ. ಇವುಗಳ ನಡುವೆ ಬ್ಯಾಲೆನ್ಸ್ ಮಾಡೋದು ಪ್ರಮುಖವಾದಂಥ ಉದ್ದೇಶ.
ನೀವು ಒಂದು ಗಿಡನ ಒಂದು ವರ್ಷ ಅತಿ ಹೆಚ್ಚು ಇಳುವರಿ ಬಂದುಬಿಡ್ತು ಅಂತಂದರೆ ಮುಂದಿನ ವರ್ಷ ಇಳುವರಿ ಕಡಿಮೆ ಆಗುತ್ತೆ. ಯಾಕೆಂದರೆ ಅದರಲ್ಲಿರುವಂಥ ಆಹಾರದ ಪದಾರ್ಥ ಪೂರ್ತಿ ಖರ್ಚಾಗ್ಬಿಡುತ್ತೆ. ಸೊ ಆ ರೀತಿ ಒಂದು ಬ್ಯಾಲೆನ್ಸ್ ಮಾಡೋದು, ಬೆಳವಣಿಗೆ ಮತ್ತು ಫಲ ಬಿಡುವಂಥದ್ರ ನಡುವೆ ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನಾವು ಟ್ರೈನಿಂಗ್ ಮಾಡ್ತೀವಿ. ಅಂದರೆ ಒಂದು ನಿರ್ದಿಷ್ಟ ರೀತಿಯ ಗಿಡಗಳ ಟೊಂಗೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಹೂವು ಮತ್ತು ಹಣ್ಣು ಬರುವಾಗೆ ನೋಡ್ಕೊಳ್ತೀವಿ. ಸೊ ಇದು ಒಂದು ಪ್ರಧಾನ ಉದ್ದೇಶ. ಇನ್ನು ಕೆಲವೊಂದು ಗಿಡಗಳಲ್ಲಿ ಕತ್ತರಿಸುವುದರಿಂದ ಅಷ್ಟೇ ಹೂ ಬರುತ್ತೆ. ಉದಾಹರಣೆ ದ್ರಾಕ್ಷಿಯಲ್ಲಿ ಸೊ ನಿರ್ದಿಷ್ಟ ರೀತಿಯಲ್ಲಿ ಕತ್ತರಿಸಿದಾಗ ಅಥವಾ ಚಾಟ್ನಿ ಮಾಡಿದಾಗ ಅಷ್ಟೇ ಹೂ ಬರುತ್ತೆ. ಸೊ ಆದ್ದರಿಂದ ಈ ಗಿಡಗಳು ಹೂವು ಮತ್ತು ಫಲ ಬರಲಿಕ್ಕೆ ಸಹಿತ ಮಾಡುವಂಥದ್ದು ಚಾಟ್ನಿಯ ಉದ್ದೇಶ. ಇನ್ನು ಭಾಳಷ್ಟು ಗಿಡಗಳಲ್ಲಿ ರೋಗ ಕೀಟದಿಂದ ಟೊಂಗೆಗಳಿಗೆ ಹಾನಿಯಾಗತ್ತೆ. ಅದನ್ನು ಇಟ್ಟುಕೊಂಡ್ರೆ ಮತ್ತು ರೋಗ ಮತ್ತು ಕೀಟ ವೃದ್ಧಿ ಆಗುತ್ತೆ. ಇದನ್ನು ತಪ್ಪಿಸ್ಲಿಕ್ಕಾಗಿ ನಾವು ಆಗಾಗ ಗಿಡಗಳ ಟೊಂಗೆಗಳನ್ನು ಕತ್ತರಿಸ್ತಾ ಇರಬೇಕಾಗತ್ತೆ. ಹಾನಿಯಾದಂಥ ಟೊಂಗೆಗಳನ್ನು ಕತ್ತರಿಸ್ತಾ ಇರಬೇಕಾಗತ್ತೆ. ಇನ್ನು ಇದಕ್ಕೆ ಮೊದಲೇ ನಾವು ಟ್ರೈನಿಂಗ್ ಹೇಳ್ತಿದ್ವಿ, ಕೆಲವೊಂದು ಅನಿರ್ದಿಷ್ಟ ರೀತಿಯಲ್ಲಿ ಟೊಂಗೆಗಳು ಆಗಾಗ ಬರ್ತಾ ಇರ್ತವೆ. ನೀವು ಕೆಲವೊಂದು ದಾಳಿಂಬೆ ಗಿಡ ಇರ್ಬೋದು, ಲಿಂಬೆ ಗಿಡಗಳು ನೀವು ನೋಡಿರ್ಬೇಕು. ಒಂದು ಗಿಡದ ಬುಡದಿಂದ ಒಂದು ನೇರವಾಗಿ ಹೋಗುವಂಥ ಯಾವುದೇ ಟೊಂಗೆಗಳು ಬರದೆ ನೇರವಾಗಿ ಹೋಗ್ತಿರ್ತದೆ. ಇದಕ್ಕೆ ವಾಟರ್ ಶೂಟ್ ಅಂತೀವಿ. ಇದರಲ್ಲಿ ನೀವು ಮುಂದೆ ಬಿಟ್ಟರೆ ಅದ್ರ ಫಲನೂ ಬರಲ್ಲ. ಇದನ್ನು ಸಹಿತ ತೆಗಿತಾ ಇರಬೇಕು. ಇವೆಲ್ಲ ನಾವು ಏನಿದೆಯಲ್ಲ ಈ ಒಂದು ಚಾಟ್ನಿ ಮಾಡೋದರ ಮುಖ್ಯ ಉದ್ದೇಶಗಳು. ಪ್ರೂನಿಂಗ್ ಅಥವಾ ಚಾಟ್ನಿ ಮಾಡೋದು ಅಂದ್ಕೊಳ್ಳೆ ಒಂದು ನೆನಪಿಟ್ಕೋಬೇಕು, ಚಾಟ್ನಿ ಮಾಡುವಾಗ ಅಥವಾ ಕತ್ತರಿಸುವಾಗ ನಾವು ಕತ್ತರಿಸಿದಂಥ ಭಾಗ ಮುಂದೊಂದು ದಿವಸ ಹೂವು ಅಥವಾ ಹಣ್ಣು ಬರುವಂತಹ ಒಂದು ಭಾಗ ಅಂತ ನೆನಪಿಟ್ಕೋಬೇಕು. ನಾವು ಇದು ಒಂದು ರೀತಿ ನೆಸಸರಿ ಇವಿಲ್ ಅಂತೀವಿ. ಕಟ್ ಮಾಡಿದ್ರೆ ಭಾಳ ಹುಷಾರಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಕಟ್ ಮಾಡಿದರೆ ಅದು ಕೆಲವೊಂದು ನಾವು ಫಲ ಬರುವಂಥ ಭಾಗವನ್ನು ತೆಗಿತಾ ಇದ್ದೀವಿ ಅನ್ನೋದು ನೆನಪಿಟ್ಕೋಬೇಕು. ಅದಕ್ಕಾಗಿ ಯಾವಾಗಲೂ ಕಟ್ ಮಾಡುವಾಗ ಕೆಲವೊಂದು ನಾವು ತತ್ವ ಅಂತೀವಿ, ಇದನ್ನು ನೆನಪಿಟ್ಕೋಬೇಕು. ಅತಿಯಾಗಿ ಕತ್ತರಿಸಬಾರ್ದು, ಗಿಡವನ್ನು ಅತಿಯಾಗಿ ಕತ್ತರಿಸಬಾರ್ದು. ಯಾವುದೇ ಒಂದು ಗಿಡವನ್ನು ಹೆಚ್ಚಿನದಾಗಿ ಕತ್ತರಿಸಿಬಿಟ್ರೆ ಏನಾಗುತ್ತೆ ಕೇಳಿದ್ರೆ ಆ ಗಿಡ ಕುಬ್ಜಾಗಿಬಿಡುತ್ತೆ. ಅತಿಯಾಗಿ ಕತ್ತರಿಸಿದಾಗ ಕೆಲವೊಂದು ಸಾರಿ ಅದು ಸರಿಯಾದ ಸಮಯದಲ್ಲಿ ಕತ್ತರಿಸಿದ್ರೆ ಗಿಡಗಳು ಸಾಯುವಂಥ ಸಾಧ್ಯತೆ ಇದೆ. ಎಕ್ಸೆಸಿವ್ ಪ್ರೂನಿಂಗ್ ಅಂತೀವಲ್ಲ, ಅತಿಯಾದ ಒಂದು ಚಾಟ್ನಿ ಮಾಡೋದ್ರಿಂದ ಕಟ್ ಮಾಡೋದ್ರಿಂದ ಸಾಯುವಂಥ ಸಾಧ್ಯತೆ ಇದೆ. ಇದು ನೆನಪಿಟ್ಕೋಬೇಕು. ಅನಾವಶ್ಯಕವಾದಂಥ ಟೊಂಗೆಗಳನ್ನು ತೆಗಿಬಾರ್ದು. ಯಾವುದು ಅವಶ್ಯಕವಾಗಿ ತೆಗಿಬೇಕಲ್ಲ ಆ ಭಾಗ ಮತ್ತು ಆ ಟೊಂಗೆಗಳನ್ನು ಮಾತ್ರ ತೆಗಿಬೇಕು. ಯಾವಾಗಲೂ ಕತ್ತರಿಸ್ತಾ ಇದ್ದರೆ ಸಣ್ಣದಿದ್ದಾಗಲೇ ತೆಗಿಬೇಕು. ದೊಡ್ಡದಾಗಿ ಬಲಿತ ಟೊಂಗೆಗಳನ್ನು ಯಾವುದೇ ಕಾರಣಕ್ಕಾಗೂ ಕತ್ತರಿಸೋದು ಉಚಿತವಲ್ಲ. ಆಮೇಲೆ ಗಿಡಗಳು ಸಣ್ಣದಿದ್ದಾಗ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ನಾವು ಚಾಟ್ನಿ ಮಾಡಬೇಕಂತಾದರೆ ಭಾಳ ಎಚ್ಚರಿಕೆ ವಹಿಸಬೇಕು. ಈ ಹಂತದಲ್ಲಿ ಏನಾದರೂ ಹೆಚ್ಚಿನ ಸಿವಿಯರ್ ಪ್ರೂನಿಂಗ್ ಅಂತಲ್ಲ ಅದನ್ನು ಮಾಡಿದರೆ ಗಿಡಗಳಿಗೆ ಹಾನಿಯಾಗುವಂಥ ಸಾಧ್ಯತೆ ಇದೆ, ಅಥವಾ ಫಲ ಬಿಡುವಂಥದ್ದು ಲೇಟ್ ಆಗ್ಬೋದು ಅಥವಾ ನಿಧಾನಗತಿಯಲ್ಲಾಗ್ಬೋದು. ಸೊ ಆದ್ದರಿಂದ ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಯಾವಾಗಲೂ ಚಾಟ್ನಿ ಮಾಡಬೇಕು. ಇನ್ನು ಚಾಟ್ನಿ ಮಾಡೋದ್ರಲ್ಲಿ ಯಾವ್ಯಾವ ವಿಧ ಇದೆ, ಎಷ್ಟು ವಿಧ ಇದೆ ಅಂತೇಳಿ ನಾವು ಮುಖ್ಯವಾಗಿ 4 ರೀತಿಯಲ್ಲಿ ಹೇಳ್ಬೋದು ಚಾಟ್ನಿ ಮಾಡುವಂಥದ್ದು. ಒಂದೇನು ಕೇಳಿದ್ರೆ ಥಿನ್ನಿಂಗ್ ಅಂತೀವಿ. ಅಂದರೆ ಯಾವುದೇ ಕೊಂಬೆ ಅದರ ಸ್ವಲ್ಪವನ್ನು ಉಳಿಸಿಕೊಳ್ಳದೆ ತೆಗೆದುಬಿಡೋದು. ಅಂದರೆ ಇಲ್ಲಿ ನಮಗೆ ಆ ಭಾಗದಲ್ಲಿ ಮತ್ತೆ ಟೊಂಗೆ ಬರಬಾರ್ದು. ಈಗ ಪ್ರಾರಂಭಿಕ ಹಂತದಲ್ಲಿ ನಾನು ಏನು 5 ಮೀಟರಿಗೆ 1 ಮೀಟ್ರ್ವರೆಗೆ ಅಥವಾ 50 ಸೆಂಟಿಮೀಟರ್ ಅಥವಾ 1 ಮೀಟ್ರ್ವರೆಗೆ ಯಾವುದೇ ಟೊಂಗೆ ಇಡದೆ ಹಂದ್ರವನ್ನು ನಿರ್ಮಿಸಬೇಕು ಅಂತನಲ್ವ, ಅಥವಾ ಗಿಡದ ಒಂದು ಆಕಾರವನ್ನು ಕೊಡಬೇಕನ್ನಲ್ಲ. ಇದಕ್ಕೂ ಈ ಹಂತದಲ್ಲಿ ನಾವು ಯಾವುದೇ ಟೊಂಗೆ ಬಂದರೂ ಪೂರ್ತಿ ತೆಗೆದುಬಿಡ್ತೀವಿ. ಅಲ್ಲಿ ಯಾವುದು ತಿರುಗಿ ಬರಬಾರ್ದು ಅಂತೇಳಿದರೆ ಅದಕ್ಕೆ ಥಿನ್ನಿಂಗ್ ಔಟ್ ಅಂತೀವಿ. ಇದರಲ್ಲಿ ಏನು ಚಿಗುರು ಬಾರದೇ ಇರುವಂಗೆ ನೋಡ್ಕೊಳ್ಳೋದು. ಇದು ಮೊದಲನೇ ವಿಧಾನ. ತೆಳುಗೊಳಿಸ್ಬೋದು ಅಂತ ಅನ್ಬೋದು, ಅಥವಾ ಥಿನ್ನಿಂಗ್ ಔಟ್ ಅಂತಲೇ ಹೇಳೋದೇ ಚಲೋ. ಥಿನ್ನಿಂಗ್ ಔಟ್ ಅಂತೇಳಿ ಅಂದರೆ ಟೊಂಗೆ ಬಾರದೇ ಇರುವಂಗೆ ಪೂರ್ತಿ ತೆಗಿಬೇಕು. ಅಂದರೆ ಇಲ್ಲಿ ಆ ಕತ್ತರಿಸುವಂಥ ಟೊಂಗೆಯ ಯಾವುದೇ ಭಾಗವನ್ನು ಬಿಡಬಾರ್ದು. ಎರಡನೇದು ಹೆಡಿಂಗ್ ಬ್ಯಾಕ್ ಅಂತೇಳಿ, ಅಂದರೆ ಮೊಟಕುಗೊಳಿಸುವುದು ಅಂತೇಳಿ. ಈಗ ಉದಾಹರಣೆಗೆ 30 ಸೆಂಟಿಮೀಟ್ರ್ ಒಂದು ಟೊಂಗೆ ಬೆಳೆದಿದೆ. ಇದರಲ್ಲಿ ಎಲ್ಲ ಭಾಗವನ್ನು ತೆಗೆದು ಪ್ರಾರಂಭದ ಬುಡದ 2 ಅಥವಾ 3 ಸೆಂಟಿಮೀಟ್ರು ಅಷ್ಟೇ ತೆಗೆಯೋದು, ಅಥವಾ 10 ಸೆಂಟಿಮೀಟರ್ ಒಂದು ಆ ಟೊಂಗೆಯ ಭಾಗವನ್ನು ಬಿಟ್ಟು ಕತ್ತರಿಸೋದಕ್ಕೆ ಹೆಡಿಂಗ್ ಬ್ಯಾಕ್ ಅಂತೀವಿ, ಅಥವಾ ಮೊಟಕುಗೊಳಿಸುವುದು ಅಂತೇಳಿ.
ಇದರಿಂದ ಉದ್ದೇಶ ಏನು ಕೇಳಿದ್ರೆ, ಈ ಭಾಗದಲ್ಲಿ ಏನು ಬಿಟ್ಟಿರುವಂತಹ ಒಂದು ಟೊಂಗೆ ಇದೆಯಲ್ಲ ಅದರಲ್ಲಿ ಒಂದು ಚಿಗುರು ಬರಬೇಕು, ಇದು ಮತ್ತೆ ಮುಂದೆ ಬೆಳಿಬೇಕು ಅಂತೇಳಿ. ಸೊ ಇದು ಎರಡನೇ ರೀತಿ. ಈಗ ನಾವು ದ್ರಾಕ್ಷಿಯಲ್ಲಿ ಇವು ಎರಡನ್ನೂ ಫಾಲೋ ಮಾಡ್ತೀವಿ. ಈ ಏನು ಮೊಟಕುಗೊಳಿಸೋದು ಎಲ್ಲ ರೀತಿಯಲ್ಲಿ ಮಾಡ್ತೀವಿ. ಇದರಲ್ಲಿ ಒಂದು ಹಂತದಲ್ಲಿ ಬರೀ ಒಂದು 2 ಗಣ್ಣನ್ನು ಬಿಟ್ಟು ಕತ್ತರಿಸ್ತೀವಿ. ಆವಾಗ ಏನಿದೆಯಲ್ಲ ಹೊಸ ಚಿಗುರು ಬರುತ್ತೆ, ಅದರಲ್ಲಿ ಮುಂದೆ ಹೊಸ ಚಿಗುರು ಬಂದು ಆಹಾರ ಉತ್ಪತ್ತಿ ಆಗುತ್ತೆ. ಮುಂದೆ ಇನ್ನೊಂದು ಹಂತದಲ್ಲಿ ಏನು ಮಾಡ್ತೀವಿ, ಒಂದು 5 ಅಥವಾ 6 ಗಂಡುಗಳಿಗೆ ಮಾಡ್ತೀವಿ. ಇಲ್ಲಿ ಏನಿದೆ ಹೊಸ ಚಿಗುರು ಬಂದಾಗ ಅದರ ಸಲ್ಲಿ ಹೂ ಬರುತ್ತೆ. ಸೊ ಈ ಎರಡೂ ರೀತಿಯಲ್ಲಿ ಬಹಳಷ್ಟು ನಾವು ಹಣ್ಣಿನ ಬೆಳೆಗಳಲ್ಲಿ ಮುಂದೇನು ಫಲ ಮತ್ತು ಹೂವು ಮತ್ತು ಫಲ ಬರಲಿಕ್ಕೆ ಈ ಒಂದು ವಿಧಾನವನ್ನು ಅನುಸರಿಸ್ತೀವಿ. ಏನು ಕೇಳಿದರೆ ಹೆಡಿಂಗ್ ಬ್ಯಾಕ್ ಅಂತೇಳಿ. ಅಥವಾ ಈಗ ನಾವು ಸಾಧಾರಣವಾಗಿ ಹೆಜ್ಜೆಗಳನ್ನು ಮಾಡ್ತೀವಿ, ಅಲಂಕಾರಿಕ ಹೆಜ್ಜೆಗಳನ್ನು ಮಾಡ್ತೀವಿ. ಇಲ್ಲೆಲ್ಲ ಕಡೆ ಹೆಡಿಂಗ್ ಬ್ಯಾಕ್ ಇದು. ಏನು ಕೇಳಿದ್ರೆ ಗಿಡಗಳನ್ನು ಒಂದು ಸ್ವಲ್ಪ ಭಾಗವನ್ನು ಬಿಟ್ಟು ಕತ್ತರಿಸ್ತೀವಿ. ಆವಾಗ ಹೊಸ ಚಿಗುರು ಬರುತ್ತೆ, ಹೊಸ ಮತ್ತು ಒಂದು ಹಂದರ ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದು ಅಂದರೆ ಡಿಸ್ಬಡ್ಡಿಂಗ್ ಅಂತೇಳಿ, ಮೊಗ್ಗುಗಳನ್ನು ಚಿವುಟೋದು. ಈ ಏನು ಉದಾಹರಣೆಗೆ ಒಂದು ಗಿಡ ಬೆಳೆದಿದೆ, ಇದರಲ್ಲಿ ಹಲವಾರು ಮೊಗ್ಗುಗಳು ಬಂದಿದೆ. ಇದರಲ್ಲಿ ಅಷ್ಟೂ ಮೊಗ್ಗುಗಳನ್ನು ಬಿಟ್ಟರೆ ಎಲ್ಲದು ಚಿಕ್ಕ ಚಿಕ್ಕ ಮೊಗ್ಗುಗಳಾಗ್ತವೆ, ಚಿಕ್ಕ ಚಿಕ್ಕ ಹೂವುಗಳಾಗ್ತವೆ. ಅಥವಾ ಭಾಳಷ್ಟು ಕಾಯಿ ಬಂದಿದೆ ಅಂತ ಇಟ್ಕೊಳ್ತೇವೆ, ಒಂದು ದಾಳಿಂಬೆನೆ ತೊಗೊಳುತ್ತೆ, ಇದರಲ್ಲಿ ಒಂದು ಹಾಗೆ ಬಿಟ್ಟರೆ ಒಂದು 200 ಕಾಯಿ ಬರುತ್ತೆ ಅಂತ ಇಟ್ಕೊಂಡು, ಇದನ್ನು ಅಷ್ಟೂ ಬೆಳಿಲಿಕ್ಕೆ ಬಿಟ್ಟರೆ ನಮಗೆ 200 ಕಾಯಿ ಸಣ್ಣ ಸಣ್ಣ ಕಾಯಿ ಬರುತ್ತೆ. ಆದ್ರೆ ನಮಗೆಲ್ಲ ಗೊತ್ತಿದೆ ದಾಳಿಂಬೆ ಅಂತ ಗಿಡಗಳು ಎಷ್ಟು ದೊಡ್ಡ ಕಾಯಿ ಬರುತ್ತಲ್ಲ ಅದಕ್ಕೆ ಬೆಲೆ ಹೆಚ್ಚು. ಸೊ ಇದರಲ್ಲಿ ನಮಗೆ ಮೊಗ್ಗಿನ ಹಂತದಲ್ಲಿ ಇದನ್ನು ಚಿವುಟೋದ್ರಿಂದ ಏನಾಗುತ್ತೆ ಕೇಳಿದ್ರೆ, ಒಂದು 80-100 ಕಾಯನ್ನು ಬಿಟ್ವಿ ಅಂದರೆ ಅವುಗಳು ದೊಡ್ಡದಾಗಿ ಉತ್ತಮ ಗುಣಧರ್ಮದ ಕಾಯಿಗಳಾಗುತ್ತೆ. ಯಾಕೆಂದರೆ ಗಿಡ ಆಹಾರ ತಯಾರಿಸಲಿ ಒಂದು ನಿರ್ದಿಷ್ಟ ಆಹಾರ ಅಷ್ಟೇ ತಯಾರಿಸಬಲ್ಲದು. ನೀವು 200 ಕಾಯಿ ಕೊಟ್ಟರೆ ಆ 200 ಕಾಯಿಗೆ ಹಂಚಿ ಹೋಗುತ್ತೆ. ಅದು ಅದರ ಆಕಾರ ಸಣ್ಣ ಆಗುತ್ತೆ, ಗಾತ್ರ ಸಣ್ಣದಾಗುತ್ತದೆ, ಅಥವಾ ಅದರದ್ದು ಸಿಹಿ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ಅದನ್ನು 100ಕ್ಕೆ ಒಂದು ನಿಯಂತ್ರಣಗೊಳಿಸಿದರೆ ಅವೆಲ್ಲ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಇದು ಡಿಸ್ಬಡ್ಡಿಂಗ್, ಸಣ್ಣ ಹಂತ, ಪ್ರಾರಂಭಿಕ ಹಂತದಲ್ಲೇ ಮೊಗ್ಗುಗಳನ್ನು ತೆಗೆದುಬಿಡೋದು. ಇದು ಹೂವಿನ ಬೆಳೆಗಳಲ್ಲೂ ಮಾಡ್ತೀವಿ. ಕೆಲವೊಂದು ದೊಡ್ಡ ಹೂವಾಗಬೇಕು ಅಂತಂದರೆ ಪ್ರಾರಂಭಿಕ ಹಂತದಲ್ಲಿ ಮೊಗ್ಗನ್ನು ಚಿವುಟೋದು, ಇದು ಡಿಸ್ಬಡ್ಡಿಂಗ್ ಅಂತೀವಿ. ಇನ್ನೊಂದು ಏನು ಕೇಳಿದ್ರೆ ಪಿಂಚಿಂಗ್ ಅಂತೇಳಿ, ಚಿವುಟೋದು. ಈಗ ಏನು ಗಿಡ ಬೆಳೀತಾ ಇರ್ತದೆ, ಇದು ಒಂದೇ ಟೊಂಗೆ ಬರ್ತಾ ಇರ್ತದೆ, ಇದನ್ನು ತುದಿಯನ್ನು ಚಿವುಟ್ಬಿಡೋದು. ಪಿಂಚ್ ಇಂಗ್ಲೀಷ್ ಶಬ್ದಕ್ಕೂ ಕನ್ನಡದ್ದು ಎರಡೂ ಒಂದೇ ಅರ್ಥ ಇದೆ, ಚಿವುಟೋದು ಅಂತೇಳಿ. ಇದು 2 ಬೆರಳುಗಳನ್ನು ಉಪಯೋಗಿಸೋದ್ರಿಂದ ಆ ಒಂದು ಉಪಯೋಗಿಸ್ತೀವಿ, ಪದವನ್ನು ಉಪಯೋಗಿಸ್ತೀವಿ. ಚಿವುಟೋದ್ರಿಂದ ಏನಾಗುತ್ತೆ ಕೇಳಿದ್ರೆ, ಅಂದರೆ ಏನು ತುದಿಯ ಮೊಗ್ಗು ತೆಗೆದಾಗ ಏನು ಪಕ್ಕದಲ್ಲಿರುವಂಥ ಎಲ್ಲ ಮೊಗ್ಗುಗಳಿಗೆ ಒಂದು ಪ್ರಚೋದನೆ ಬಂದು ಅನೇಕ ಒಂದು ಕೊಂಬೆಗಳನ್ನು ಕೊಡ್ತವೆ. ಅನೇಕ ಕೊಂಬೆಗಳು ಬಂತು ಅಂದರೆ ಅನೇಕ ಹೂಗಳನ್ನು ಬೆಳೀಲಿಕ್ಕೆ ಸಹಾಯ ಆಗುತ್ತೆ, ಅಥವಾ ಹೆಚ್ಚಿನ ಫಲ ಬರಲಿಕ್ಕೆ ಸಹಾಯ ಆಗುತ್ತೆ. ಇದು ಹೆಚ್ಚಿನ ಹೂವಿನ ಬೆಳೆಗಳಲ್ಲಿ ಮಾಡ್ತೀವಿ. ಸೇವಂತಿಗೆ ಇರ್ಬೋದು, ಅಥವಾ ಮೇರಿಗೋಲ್ಡ್ ಅಂತೀವಿ, ಒಂದು ಚೆಂಡು ಹೂ ಇರ್ಬೋದು. ಇದರಲ್ಲಿ ಒಂದು ನಾಟಿ ಮಾಡಿದಂಥ ಒಂದು 15ರಿಂದ 20 ದಿವಸ ಅಥವಾ 30ರಿಂದ 35 ದಿವಸಕ್ಕೆ 2 ಬಾರಿ ಚಿವುಟೋದ್ರಿಂದ ಏನು ಹೆಚ್ಚಿನ ಟಿಸರುಗಳು ಒಡೆದು ಹೆಚ್ಚಿನ ಹೂ ಬರಲಿಕ್ಕೆ ಸಹಾಯ ಆಗುತ್ತೆ. ಈ ರೀತಿಯಾಗಿ ನಾವು 4 ವಿಧದಲ್ಲಿ ಏನು ಚಾಟ್ನಿಯನ್ನು ಮಾಡ್ಬೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.